ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್. ಸುತ್ತು ಜಗತ್ತು, ನಾನು ಅಮರ್ ಪ್ರಸಾದ್. ಅಮೆರಿಕದ ರೌಡಿ ಪ್ರೆಸಿಡೆಂಟ್ ಟ್ರಂಪ್ ದಿನೇ ದಿನೇ ಭಯಾನಕವಾಗಿ ವರ್ತಿಸೋಕೆ ಶುರು ಮಾಡಿದ್ದಾರೆ. ಒಂದ್ ಕಡೆ ಇರಾನ್ ಮೇಲೆ ಯುದ್ಧ ತಯಾರಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ ದಕ್ಷಿಣ ಅಮೆರಿಕದಲ್ಲಿ ಆಪರೇಷನ್ ನಡೆಸೋಕೆ ನೋ ಟೈಮ್ ಘೋಷಣೆ ಮಾಡಿದ್ದಾರೆ. ಈ ನಡುವೆ ಗ್ರೀನ್ ಲ್ಯಾಂಡ್ ವಿಚಾರದಲ್ಲಿ ಜಗತ್ತೇ ಬೆಚ್ಚಿ ಬೀಳೋ ತರದ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ನಮಗೆ ಇದರಲ್ಲಿ ಸಪೋರ್ಟ್ ಮಾಡಲ್ವೋ, ಅಂದ್ರೆ ಗ್ರೀನ್ ಲ್ಯಾಂಡ್ ಅನ್ನ ನಾವು ನುಂಗೋಕೆ ಯಾರು ಹೆಲ್ಪ್ ಮಾಡಲ್ವೋ, ಸಪೋರ್ಟ್ ಮಾಡಲ್ವೋ, ಯಾರು ನಮ್ಮನ್ನ ಟೀಕೆ ಮಾಡ್ತಾರೋ ಅವ್ರ ಮೇಲೂ ಟ್ಯಾರಿಫ್ ಹಾಕ್ತೀನಿ ಅನ್ನೋ ಬೆದರಿಕೆಯನ್ನು ಬಿಟ್ಟಿದ್ದಾರೆ. ವೈಟ್ ಹೌಸ್ ನಲ್ಲಿ ಮಾತನಾಡಿರೋ ಟ್ರಂಪ್, ಗ್ರೀನ್ ಲ್ಯಾಂಡ್ ಅನ್ನೋದು ಅಮೆರಿಕಗೆ ತುಂಬಾ ಮುಖ್ಯ. ಯಾವುದೇ ಮಾರ್ಗದಲ್ಲಾದ್ರೂ ಅದನ್ನು ತಗೋತೀವಿ, ಅದು ಈಸಿ ವೇ ಅಥವಾ ಹಾರ್ಡ್ ವೇ ಯಾವುದೂ ಆಗಿರ್ಬೋದು. ಈ ವಿಚಾರದಲ್ಲಿ ನಮ್ಮ ಪರ ಯಾರು ನಿಲ್ಲಲ್ವೋ ಅವ್ರ ಮೇಲೆ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಈ ಕುರಿತು ನ್ಯಾಟೋ ರಾಷ್ಟ್ರಗಳ ನಡುವೆ ಚರ್ಚೆ ನಡೀತಾ ಇದೆ. ಗ್ರೀನ್ ಲ್ಯಾಂಡ್ ನಮ್ಮ ಕೈಯಲ್ಲಿರೋದ್ರಿಂದ ನ್ಯಾಟೋಗೆ ಒಳ್ಳೆಯದು. ನಾವು ಗ್ರೀನ್ ಲ್ಯಾಂಡ್ ಕೈ ಬಿಟ್ರೆ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ದೊಡ್ಡ ಹೋಲ್ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಇನ್ನು ಗ್ರೀನ್ ಲ್ಯಾಂಡ್ ಸ್ವಾಧೀನದ ಬಗ್ಗೆ ಅಮೆರಿಕ ಮತ್ತು ಡೆನ್ಮಾರ್ಕ್ ನಾಯಕರ ನಡುವೆ ಮಾತುಕತೆ ನಡೆದ ಬೆನ್ನಲ್ಲೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಐಸ್ ತುಂಬಿರೋ ಈ ದೊಡ್ಡ ನೆಲವನ್ನ ಶತಾಯ ಗತಾಯ ನುಂಗಿ ನೀರು ಕುಡಿದು ಬಿಡಬೇಕು. ಆದ್ರೆ ಅಡಿಯಿರೋ ಎಲ್ಲ ಖನಿಜವನ್ನ, ಐಸ್ ಕೆಳಗಡೆ ಮಣ್ಣಲ್ಲಿ ಭಾರಿ ಖನಿಜ ಇದೆ, ಅದೆಲ್ಲವನ್ನ ದೋಚಬೇಕು. ರೇರ್ ಅರ್ತ್ ಎಲ್ಲ ತಗೊಂಡು ಹೋಗ್ಬೇಕು ಅಮೆರಿಕಾಗೆ. ಚೀನಾ ಕೌಂಟರ್ ಕೊಡ್ಬೇಕಷ್ಟೇ. ಅದು ಟ್ರಂಪ್ರ ದೊಡ್ಡ ಗೇಮ್ ಪ್ಲಾನ್. ಇತ್ತ ಯುರೋಪಿನ ರಾಷ್ಟ್ರಗಳು ಅಮೆರಿಕಾಗೆ ಕೌಂಟರ್ ಕೊಡೋದನ್ನ ಮುಂದುವರೆಸಿವೆ. ಗ್ರೀನ್ ಲ್ಯಾಂಡ್ಗೆ ಹೆಚ್ಚುವರಿ ಸೇನೆ ಕಳಿಸ್ತಿವೆ. ಜರ್ಮನಿ, ಸ್ವೀಡನ್, ಫ್ರಾನ್ಸ್, ನಾರ್ವೆ, ನೆದರ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ಗಳು ತಮ್ಮ ವಾಯುಪಡೆ ಮತ್ತು ನೌಕಾಪಡೆಗಳನ್ನು ನಿಯೋಜನೆ ಮಾಡ್ತಿವೆ. ಇನ್ನು ದಕ್ಷಿಣ ಅಮೆರಿಕದಲ್ಲೂ ಕೂಡ ಟ್ರಂಪ್ ದಾದಾಗಿರಿ ಶುರುವಾಗಿದೆ. ಮೆಕ್ಸಿಕೋ ಮತ್ತು ಕೆಲ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ಇದ್ದಕ್ಕಿದ್ದಂತೆ ನೋ ಟೈಮ್ ಇಶ್ಯೂ ಮಾಡಿದೆ. ಅಂದ್ರೆ ಈ ಪ್ರದೇಶದಲ್ಲಿ ವಿಮಾನಗಳು ಹಾರಾಟ ಮಾಡಬಾರದು ಅಂತ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಈ ಪ್ರಕಟಣೆ ಹೊರಡಿಸಿದೆ. ಮೆಕ್ಸಿಕೋ, ಮಧ್ಯ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕದ ಕೆಲ ಭಾಗಗಳಲ್ಲಿ ಪರಿಸ್ಥಿತಿ ನಾರ್ಮಲ್ ಇಲ್ಲ. ಈ ಪ್ರದೇಶಗಳಲ್ಲಿ ಸೇನಾ ಚಟುವಟಿಕೆಗಳು ನಡೆಯೋ ಸಾಧ್ಯತೆ ಇದೆ. ಸೊ GPS ಸಿಗ್ನಲ್ಗಳಲ್ಲಿ ವ್ಯತ್ಯಯ ಉಂಟಾಗಬಹುದು, ಜಾಮ್ ಆಗಬಹುದು. ಈ ವಾಯು ಮಾರ್ಗದಲ್ಲಿ ವಿಮಾನ ಹಾರಿಸೋರು ಹುಷಾರಾಗಿರಿ. ಈ ಸೂಚನೆ ಮುಂದಿನ 60 ದಿನಗಳವರೆಗೆ ಜಾರಿಯಲ್ಲಿರುತ್ತೆ ಅಂತ ಹೇಳಿದೆ. ಈ ಮೂಲಕ ಬೇರೆ ರಾಷ್ಟ್ರಗಳ ವಾಯು ಪ್ರದೇಶದ ಮೇಲೆ ನೋ ಟೈಮ್ ಹೊರಡಿಸಿ ತಾನು ಎಂತ ರಾಷ್ಟ್ರ, ಅಂತಾರಾಷ್ಟ್ರೀಯ ನಿಯಮಗಳು ನನಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಅಮೆರಿಕ. ಇನ್ನು ಸದ್ಯ ಈ ನೋ ಟೈಮ್ಗೆ ಕಾರಣ ಏನು ಅನ್ನೋದು ಸ್ಪಷ್ಟ ಇಲ್ಲ. ಆದ್ರೆ ಟ್ರಂಪ್ ಕೊಲಂಬಿಯಾ ಮತ್ತು ನಿಕಾರಾಗುವಾ ಮೇಲೆ ದಾಳಿ ಮಾಡಬಹುದು ನೆಕ್ಸ್ಟ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ವೆನೆಜುವೆಲಾದಲ್ಲಿ ಕಾರ್ಯಾಚರಣೆ ಮುಗಿದಿದೆ. ಆದರೆ ದಕ್ಷಿಣ ಅಮೆರಿಕ ಭಾಗದಲ್ಲಿ ಇನ್ನೂ ಕೂಡ ಅಮೆರಿಕ ತನ್ನ ಸೇನೆಯನ್ನ ಹಿಂದಕ್ಕೆ ತಗೊಂಡಿಲ್ಲ. ಸೊ ಕೊಲಂಬಿಯಾದ ಗುಸ್ಟಾವೋ ಪೆಟ್ರೋ ಮತ್ತು ನಿಕರಾಗುವಾದ ಡೇನಿಯಲ್ ಇಬ್ರು ಕೂಡ ಅಮೆರಿಕದ ಶತ್ರುಗಳು. ಹೀಗಾಗಿ ಈ ಇಬ್ಬರ ಮೇಲೆ ಟ್ರಂಪ್ ಬೀಳಬಹುದು ಅನ್ನೋ ಒಪಿನಿಯನ್ ಇದೆ. ಆದ್ರೆ ಇನ್ನು ಕೆಲ ಮೂಲಗಳ ಪ್ರಕಾರ ಮೆಕ್ಸಿಕೋದಲ್ಲೇ ಅಮೆರಿಕ ಸೇನಾ ಕಾರ್ಯಾಚರಣೆ ಮಾಡಬಹುದು. ಅಲ್ಲಿಂದಲೇ ದೊಡ್ಡ ಮಟ್ಟದಲ್ಲಿ ನಶಾ ಪದಾರ್ಥ ಸಪ್ಲೈ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಟ್ರಂಪ್ ಯಾವ ಕಡೆ ನುಗ್ತಾರೋ ನೆಕ್ಸ್ಟ್ ನೋಡ್ಬೇಕು. ಅವರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಯಾವ ಕಡೆ ನುಗ್ಗುತ್ತೆ ಇದು ಅಂತ ಹೇಳಿ. ಎಲ್ಲ ಬೆದರಿಕೆಗಳ ನಡುವೆ ಟ್ರಂಪ್ ಸ್ವಯಂ ಹೊಗಳಿಕೆ ಮುಂದುವರೆದಿದೆ. ನಾನು ಜಗತ್ತಲ್ಲಿ ಕೋಟ್ಯಂತರ ಜನರ ಜೀವ ಉಳಿಸಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ ಪ್ರಧಾನಿಯ ಹೇಳಿಕೆ ಉಲ್ಲೇಖ ಮಾಡಿದ್ದಾರೆ. ಕಳೆದ 1 ವರ್ಷದಲ್ಲಿ ನಾನು 8 ಶಾಂತಿ ಒಪ್ಪಂದ ಮಾಡಿದ್ದೇನೆ. ಗಾಜಾ ಯುದ್ಧ ಕೊನೆಗೊಳ್ಳೋಕೆ ನಾನೇ ಕಾರಣ. ಭಾರತ ಪಾಕ್ ಅಣು ಯುದ್ಧ ಕೂಡ ನಾನೇ ನಿಲ್ಲಿಸಿದ್ದೆ. ಇದಕ್ಕೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನನಗೆ ಫೋನ್ ಕೂಡ ಮಾಡಿದ್ರು. ಟ್ರಂಪ್ ಅವರೇ, ನೀವು ಕನಿಷ್ಠ 10 ಮಿಲಿಯನ್ ಜನರ ಜೀವ ಉಳಿಸಿದ್ರೆ ನಾನು ಪರ್ಸ್ನಲಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಎಸ್, ನಾನು 10 ಮಿಲಿಯನ್ ಜನರ ಜೀವ ಉಳಿಸಿದೆ ರೀ ಅಂತ ಟ್ರಂಪ್ ಕೊಚ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇರಾನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇರಾನ್ ನನ್ನ ಮಾತಿಗೆ ಬೆಲೆ ಕೊಟ್ಟು 800 ಜನರನ್ನ ಗಲ್ಲಿಗೆ ಹಾಕೋದನ್ನ ನಿಲ್ಲಿಸಿದೆ. ಇರಾನ್ ಲೀಡರ್ಶಿಪ್ ಈ ನಿರ್ಧಾರ ತಗೊಳ್ತು, ಅದಕ್ಕೆ ನಾನು ಕಾರಣ, ನಾನು ಅದಕ್ಕೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಅವರಿಗೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಟ್ರಂಪ್ಗೆ ಸ್ವಲ್ಪ ಸಮಾಧಾನದಿಂದ ಇರಿ ಅಂತ ಇಸ್ರೇಲ್ ಹೇಳಿದೆ. ಈ ನಡುವೆ ಇಸ್ರೇಲ್ ಯೂಶುವಲಿ ಅಮೆರಿಕದೊಂದಿಗೆ ರಣಕೇಕೆ ಹಾಕಿ ಕುಣಿಯೋ ಇಸ್ರೇಲ್ ಕೂಡ ಟ್ರಂಪ್ ವರ್ತನೆಗೆ ಗಾಬರಿಯಾಗಿದೆ. ಸ್ವಲ್ಪ ಸುಮ್ಮನಿರ್ರಿ, ಏನರೇ ಆಯ್ತು ನಿಮಗೆ, ತಡೀರಿ ಅಂತ ಹೇಳಿ ಟ್ರಂಪ್ಗೆ ಇಸ್ರೇಲ್ ಶಾಂತಿ ಹೇಳಿದೆ. ಇತ್ತೀಚೆಗಷ್ಟೇ ಟ್ರಂಪ್ ಮತ್ತು ಇಸ್ರೇಲ್ PM ನೆತನ್ಯಾಹು ನಡುವೆ ಫೋನ್ ಮೂಲಕ ಮಾತುಕತೆಯಾಗಿತ್ತು. ಈ ವೇಳೆ ಇರಾನ್ ವಿರುದ್ಧ ಏಕಾಏಕಿ ದಾಳಿ ಬೇಡ, ಈಗ ದಾಳಿ ಮಾಡಿದ್ರೆ ಇರಾನ್ ತೀವ್ರ ಪ್ರತಿದಾಳಿ ಮಾಡಬಹುದು. ಆ ಪ್ರತಿದಾಳಿ ಫೇಸ್ ಮಾಡೋಕೆ ಸದ್ಯ ಇಸ್ರೇಲ್ ಫುಲ್ ತಯಾರಿಲ್ಲ, ಸ್ವಲ್ಪ ಟೈಮ್ ಬೇಕು. ಸೊ ಸ್ವಲ್ಪ ಮುಂದಕ್ಕೆ ದೂಡಿ. ಸದ್ಯ ಇರಾನ್ ಮೇಲೆ ಈಗ ದಾಳಿ ಮಾಡಿದ್ರೆ ನಮಗೆ ಹೆಚ್ಚು ಸಂಪನ್ಮೂಲ ಖರ್ಚಾಗುತ್ತೆ. ಇರಾನ್ ಒಳಗೆ ಇನ್ನೂ ಪರಿಸ್ಥಿತಿ ಹಾಳಾಗ್ಲಿ, ಆಗ ನೋಡೋಣ ಅಂತ ಇಸ್ರೇಲ್ನಿಂದ ಸಲಹೆ ಹೋಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಅಮೆರಿಕಗೆ ರಹಸ್ಯ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಇರಾನ್ ಕುರಿತು ಚರ್ಚೆಗಳಾಗಿವೆ ಅಂತ ಗೊತ್ತಾಗಿದೆ. ಇಸ್ರೇಲ್ ಮೀಡಿಯಾಗಳು ಈ ಕುರಿತು ರಿಪೋರ್ಟ್ ಮಾಡಿವೆ. ಇಸ್ರೇಲ್ ಸರ್ಕಾರ ಏನು ಹೇಳಿಲ್ಲ, ಆದರೆ ಬಟ್ ಆ ರೀತಿ ಮಾಹಿತಿ ಬರ್ತಾ ಇದೆ. ಇನ್ನು ಇರಾನ್ನಲ್ಲಿ ದಂಗೆ ಜೋರಾಗಬೇಕು ಅಂತ ಗಡಿಪಾರಾಗಿರೋ ಇರಾನ್ ಕ್ರೌನ್ ಪ್ರಿನ್ಸ್ ರೆಜಾ ಪಹಲವಿ ಆಗ್ರಹ ಮಾಡಿದ್ದಾರೆ. ಖಾಮನೇಯಿಗಳು ಹೋದ್ರೆ ಇರಾನ್ ಎಲ್ಲರೊಂದಿಗೂ ಒಳ್ಳೆ ಸಂಬಂಧ ಹೊಂದೋ ಉತ್ತಮ ರಾಷ್ಟ್ರವಾಗುತ್ತೆ. ಭಾರತ ಹಾಗೂ ಇರಾನ್ ಇನ್ನೂ ಒಳ್ಳೆ ಫ್ರೆಂಡ್ಸ್ ಆಗ್ಬೋದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ ಒಳಗಡೆ 2 ಇರಾಕಿ ಸಂಘಟನೆಗಳು ಆಪರೇಟ್ ಮಾಡ್ತಿವೆ ಅಂತ ಗೊತ್ತಾಗಿದೆ. ಈ ಪೈಕಿ ಒಂದು ಖಾಮನೇಯಿಗಳ ಪರ ಹೋರಾಡಿದ್ರೆ ಇನ್ನೊಂದು ಪ್ರತಿಭಟನಾಕಾರರ ಪರ ಬಡಿದಾಡ್ತಾ ಇದ್ದಾರೆ ಅಂತ. ರಿಪೋರ್ಟ್ಸ್ ಪ್ರಕಾರ ಖಾಮನೇಯಿಗಳ ಪರ ಇರಾಕ್ನ ಶಿಯಾ ಬಂಡುಕೋರ ಸಂಘಟನೆಗಳು ಹೋರಾಟ ಮಾಡ್ತಿವೆ. ಇವ್ರನ್ನ ಕತಾಯಬ್ ಹೆಜ್ಬುಲ್ಲಾ
ಮತ್ತು ಬದರ್ ಆರ್ಗನೈಸೇಷನ್ ಉಗ್ರರು ಅಂತ ಹೇಳಲಾಗ್ತಿದೆ. ಈ ರಕ್ಕಸರು ಇರಾನ್ ನಲ್ಲಿ ಮಾರಣ ಹೋಮ ಮಾಡ್ತಾ ಇದ್ದು ನಾಗರಿಕರ ಸಾವಿಗೆ ಇವರೇ ಕಾರಣ ಅಂತ. ಕೆಲ ದಿನಗಳ ಹಿಂದೆ ಇರಾನ್ ನ ಸೇನೆ ಮತ್ತು ಪೊಲೀಸರು ಗುಂಡು ಹಾರಿಸೋಕೆ ಹಿಂಜರಿತಾ ಇದ್ರು. ಇದರಿಂದ ಖಾಮೆನೆಗಳಿಗೆ ಆತಂಕ ಶುರುವಾಯಿತು, ಸೈನಿಕರು ಕೈ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ತಕ್ಷಣ ಖಾಮೆನೆಗಳು ಈ ಉಗ್ರರನ್ನ ಸಾವಿರಾರು ಸಂಖ್ಯೆಯಲ್ಲಿ ಇಂಪೋರ್ಟ್ ಮಾಡಿಕೊಂಡು ಪ್ರತಿಭಟನಾಕಾರರ ವಿರುದ್ಧ ಸಾಮೂಹಿಕ ದಾಳಿಗೆ ಮನಸೋ ಇಚ್ಛೆ ಗುಂಡು ಹಾರಿಸೋಕೆ ನಿಯೋಜನೆ ಮಾಡಿದ್ದಾರೆ ಅಂತ. ಮನೆಗಳ ಮೇಲೆ ಹತ್ತು ನಿಂತ್ಕೊಂಡು ಬಾಯಿಗೆ ಬಂದಂಗೆ ಫೈರ್ ಮಾಡ್ತಿದ್ದಾರೆ ಜನರ ಮೇಲೆ ಅಂತ. ಇವಾಗ್ಲೂ ಇರಾನ್ ಅಲ್ಲಿ ಇದು ನಡೀತಾ ಇದೆ ಅಂತ ಅಮೆರಿಕನ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಅಲ್ಲದೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇರಾಕ್ ಇರಾನ್ ಗಡಿಯಲ್ಲಿ ಇನ್ನೂ ಇಂಥ ಉಗ್ರರು ಬರ್ತಾನೆ ಇದ್ದಾರೆ. ಯಾತ್ರಾರ್ಥಿಗಳ ವೇಷದಲ್ಲಿ ಇರಾನಿನ ಪ್ರಮುಖ ನಗರಗಳಿಗೆ ಲಗ್ಗೆ ಇಡ್ತಿದ್ದಾರೆ. ಹತ್ತಾರು ಬಸ್ಗಳಲ್ಲಿ ಒಂದೇ ರೀತಿಯ ಕಪ್ಪು ಟೀ ಶರ್ಟ್ ಧರಿಸಿ ಒಳನುಗ್ತಾ ಇದ್ದಾರೆ. ಏನಿಲ್ಲ ಅಂದ್ರೂ ಕನಿಷ್ಠ 5,000 ಉಗ್ರರು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಇರಾಕ್ನಲ್ಲಿ ಇರಾನ್ ನಿಂದ ಹಣ ಪಡಿತಿರೋ ಸಾಕಷ್ಟು ಉಗ್ರರಿದ್ದಾರೆ. ಶಿಯಾ ಉಗ್ರ ಸಂಘಟನೆಗಳನ್ನ ಇರಾನ್ ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಿಸ್ತಾ ಇದೆ. ಈ ಖಾಮೆನೆಗಳ ಆಡಳಿತ ಮುಖ್ಯವಾಗಿ. ಲೆಕ್ಕಾಚಾರಗಳ ಪ್ರಕಾರ 1 ಲಕ್ಷಕ್ಕೂ ಅಧಿಕ ಉಗ್ರಗಾಮಿಗಳನ್ನ ಇರಾನ್ ಆಪರೇಟ್ ಮಾಡ್ತಿದೆ. ಅವರಲ್ಲಿ ಈಗ ಕೆಲವರು ಇರಾನ್ ಒಳಗಡೆ ನುಗ್ಗಿದ್ದಾರೆ. ಅವರಿಗೆ ಯಾವುದೇ ಯೂನಿಫಾರ್ಮ್ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ಪ್ರೋಟೋಕಾಲ್ ಇಲ್ಲ. ಖಾಮೆನೆಗಳು ಹೇಳಿದ್ದನ್ನ ಫಾಲೋ ಮಾಡೋ ರಾಕ್ಷಸರಷ್ಟೇ ಅವರು. ಮತ್ತೊಂದ್ ಕಡೆ ಖಾಮೆನೆಗಳ ವಿರುದ್ಧ ಅಮೆರಿಕ ಬೆಂಬಲಿತ ಕುರ್ದ್ ಪಡೆಗಳು ಹೋರಾಟ ಮಾಡ್ತಿವೆ. ಇದನ್ನ ಖುದ್ದು ಕುರ್ದಿಶ್ ಪಡೆಯ ನಾಯಕ ರಫಾತಿ ಒಪ್ಕೊಂಡಿದ್ದಾರೆ. ನಾವು ರೀಸೆಂಟ್ ಆಗಿ ಇರಾನ್ ಅಲ್ಲಿ ದೊಡ್ಡ ಆಪರೇಷನ್ ನಡೆಸಿದೀವಿ, ಪ್ರತಿಭಟನಾಕಾರರಿಗೆ ಹಣ ಆಯುಧ ಕೊಟ್ಟಿದ್ದೀವಿ. ಖಾಮೆನೆ ಸೈನಿಕರ ದಬ್ಬಾಳಿಕೆ ನಾವು ಸಹಿಸಲ್ಲ. ನಮ್ಮ ಮಿತ್ರರು ಆಪತ್ತಲ್ಲಿರುವಾಗ ನಾವು ಸಹಾಯ ಮಾಡಬೇಕಾಗಿತ್ತು. ಈ ಕಾರಣದಿಂದ ಕೆರ್ಮೆ ಶಾ ಮತ್ತು ಫಿರುಸ್ಖೂ ಭಾಗದಲ್ಲಿ ನಾವು ಆಪರೇಟ್ ಮಾಡ್ತಾ ಇದ್ದೀವಿ. ಈಗ ಇರಾನ್ ನಮ್ಮ ನೆಲೆಗಳ ಮೇಲೆ ದಾಳಿ ಮಾಡೋ ಅಪಾಯ ಇದೆ, ಆದ್ರೆ ನಾವು ರೆಡಿ ಇದ್ದೀವಿ ಅಂತ ಕುರ್ದಿಸ್ತಾನ್ ಫ್ರೀಡಂ ಪಾರ್ಟಿ ಹೇಳಿದೆ. ಈ ಮೂಲಕ ಇರಾನ್ನ ಆಂತರಿಕ ಯುದ್ಧದಲ್ಲಿ ಬರೀ ಜನ ಮತ್ತು ಸೇನೆ ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡ ಪ್ರಾಕ್ಸಿ ವಾರ್ ಕೂಡ ನಡೀತಾ ಇದೆ ಅನ್ನೋದು ಬಯಲಾಗ್ತಿದೆ. ಇನ್ನು ಭಾರತ ಸರ್ಕಾರ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಫ್ರಾನ್ಸ್ನ 114 ರಫೇಲ್ ಜೆಟ್ಗಳ ಖರೀದಿ ಪ್ರಸ್ತಾವನೆಗೆ ರಕ್ಷಣಾ ಖರೀದಿ ಮಂಡಳಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭರ್ತಿ 3.25 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಡೀಲ್ ಇದು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಈಗ ಅಪ್ರೂವಲ್ ಕೊಟ್ಟಿದೆ. ಪ್ರಾಥಮಿಕ ಹಂತದಲ್ಲಿ ಡೀಲ್ಗೆ ಅನುಮೋದನೆ ಸಿಕ್ಕಿದ್ದು ಶೀಘ್ರದಲ್ಲಿ ಖರೀದಿ ಪ್ರಸ್ತಾವನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಮುಂದೆ ಹೋಗುತ್ತೆ. ಅಲ್ಲಿ ಅಪ್ರೂವಲ್ ಸಿಕ್ಕ ಬಳಿಕ ಫೈನಲ್ ಆಗಿ ಈ ಡೀಲ್ PM ಮೋದಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಬಳಿ ಹೋಗುತ್ತೆ. ಅಲ್ಲಿ ಓಕೆ ಆದ್ಮೇಲೆ ಭಾರತಕ್ಕೆ ಫ್ರಾನ್ಸ್ನ 114 ರಫೇಲ್ ಜೆಟ್ಗಳು ಬರೋಕೆ ಸಿಗ್ನೇಚರ್ 2 ರಾಷ್ಟ್ರಗಳು ಹಾಕ್ತವೆ. ಪ್ರಕ್ರಿಯೆಗಳೆಲ್ಲ ಬೇಗ ನಡೀತು ಅಂದ್ರೆ ಮುಂದಿನ ತಿಂಗಳು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ರ ಭಾರತ ಭೇಟಿ ಟೈಮ್ನಲ್ಲಿ ಈ ಡೀಲ್ಗೆ 2 ರಾಷ್ಟ್ರಗಳು ಸೈನ್ ಹಾಕಬಹುದು. ಇನ್ನು ಸದ್ಯದ ಮಾಹಿತಿ ಪ್ರಕಾರ 80% ಜೆಟ್ಗಳು ಭಾರತದಲ್ಲಿ ನಿರ್ಮಾಣ ಆಗಲಿವೆ. ಫ್ರಾನ್ಸ್ನಿಂದ 18 ರಫೇಲ್ಗಳು ರೆಡಿ ಟು ಫ್ಲೈ ಸ್ಥಿತಿಯಲ್ಲಿ ಬರಲಿವೆ. ಭಾರತ ಕೂಡ ಜೆಟ್ನಲ್ಲಿ ಏನೇನಿರಬೇಕು, ಏನಿರಬಾರದು, ಏನು ಮಾಡಿಫಿಕೇಶನ್ಸ್ ಬೇಕು, ಭಾರತಕ್ಕೆ ಏನು ಫ್ರೀಡಮ್ ಬೇಕು ಟೆಕ್ನಾಲಜಿ ವಿಚಾರದಲ್ಲಿ, ಅದೆಲ್ಲವನ್ನ ಫ್ರಾನ್ಸ್ನ ಈ ರಫೇಲ್ ನಿರ್ಮಾತೃ ಕಂಪನಿ ದಸೋ ಏವಿಯೇಷನ್ಗೆ ಕಂಡೀಷನ್ಸ್ ಅನ್ನ ಹಾಕಿದೆ. ಇನ್ನು ಪ್ರತಿಭಟನೆಗಳ ನಡುವೆ ಇರಾನ್ನಲ್ಲಿದ್ದ ಭಾರತೀಯರು ವಾಪಸ್ ನಮ್ಮ ದೇಶಕ್ಕೆ ಓಡ್ ಬಂದಿದ್ದಾರೆ. ಭಾರತೀಯರನ್ನ ಹೊತ್ತ 2 ಕಮರ್ಷಿಯಲ್ ಫ್ಲೈಟ್ಗಳು ದಿಲ್ಲಿಗೆ ಬಂದಿವೆ. ಹಾಗಂತ ಇವರನ್ನ ಆಪರೇಷನ್ ಮಾಡಿ ಕರ್ತಂದಿಲ್ಲ, ಎವಾಕ್ಯುವೇಷನ್ ಅಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಫ್ಲೈಟ್ಗಳಲ್ಲೇ ಇವರು ಓಡ್ ಬಂದಿದ್ದಾರೆ. ಈ ವೇಳೆ ಅಲ್ಲಿನ ಭಯಾನಕ ಸ್ಟೋರಿಯನ್ನ ಬಿಚ್ಚಿಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಚಿಂತಾಜನಕ ಸ್ಥಿತಿ ಇದೆ, ಇಂಟರ್ನೆಟ್ ಇಲ್ಲ, ತುಂಬಾ ಡೇಂಜರಸ್ ಪ್ರತಿಭಟನೆಗಳು ಆಗ್ತಿವೆ. ನಮಗೆ ರಾಯಭಾರ ಕಚೇರಿಯನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ಲಿಲ್ಲ, ಆ ಮಟ್ಟಿಗೆ ಅಲ್ಲಿ ಅಪಾಯ ಇದೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಇರಾನ್ನ ಚಬಹಾರ್ ಬಂದರಿನ ವಿಚಾರವಾಗಿ ಭಾರತ ಅಮೆರಿಕದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಇದನ್ನ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯ ಅಮೆರಿಕ ಇರಾನ್ನ ಬಂದರುಗಳ ಮೇಲೆ ನಿರ್ಬಂಧ ಹೇರಿದೆ. ಆದ್ರೆ ಭಾರತ ಆಲ್ರೆಡಿ ನಿರ್ಮಾಣ ಮಾಡಿರೋ ಒಂದು ಹಂತಕ್ಕೆ ಚಬಹಾರ್ ಬಂದರ್ ಇದೆಯಲ್ಲ, ಅದಕ್ಕೆ ವಿನಾಯಿತಿಯನ್ನು ಅಮೆರಿಕ ಕೊಟ್ಟಿದೆ. ಇದರಿಂದ ಚಬಹಾರ್ ಪೋರ್ಟ್ನಲ್ಲಿ ಏನೇ ವ್ಯಾಪಾರ ಮಾಡಿದ್ರು ಅಮೆರಿಕ ನಿರ್ಬಂಧ ಅಪ್ಲೈ ಆಗ್ತಿರ್ಲಿಲ್ಲ ಆ ವಿನಾಯಿತಿಯಿಂದ. ಆದ್ರೆ ಈ ವಿನಾಯಿತಿ 2026 ಏಪ್ರಿಲ್ 26 ತನಕ ಇದೆ. ಮುಂಚೆನೆ ಮುಗ್ದಿತ್ತು, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು. ಈಗ ಆ ಗಡುವು ಕೂಡ ಹತ್ರ ಬರ್ತಿರೋದ್ರಿಂದ ಭಾರತ ಅಮೆರಿಕದೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಇದು ನಮಗೆ ಕ್ರೂಷಿಯಲ್. ಆ ಬಂದರು ಬಿಟ್ಕೊಡೋ ಆಪ್ಷನ್ ನಮ್ಮ ಮುಂದೆ ಇಲ್ಲ ಅಂತ ಭಾರತ ಹೇಳಿದೆ. ಅಮೆರಿಕ ಟ್ಯಾಕ್ಟಿಕ್ಸ್ ಇದು. ಮತ್ತೆ ಭಾರತ ನಮ್ಮ ಹತ್ರ ಕೇಳ್ಕೊಂಡು ಬರಲಿ, ನಾವು ಎಕ್ಸ್ಟೆಂಡ್ ಮಾಡೋದು, ಭಾರತ ಅದನ್ನ ತಗೊಂಡು ಹೋಗೋದು, ಆ ತರ ಭಾರತನ ಉಸಿರುಗಟ್ಟಿಸಬೇಕು. ಆ ಲೆಕ್ಕಾಚಾರ ಅಮೆರಿಕದು. ಎಲ್ಲಿದೆ ಇದು? ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಇದು ಚಬಹಾರ್ ಬಂದರು. ಭಾರತ ಇಲ್ಲಿ $500 ಮಿಲಿಯನ್ ಹೂಡಿಕೆ ಮಾಡಿದೆ. ಇವಾಗಿನ ಲೆಕ್ಕದಲ್ಲಿ 4-4.5 ಸಾವಿರ ಕೋಟಿ ರೂಪಾಯಿ. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳಿಗೆ ಅಲ್ಲಿಂದ ಸಂಪರ್ಕ ಸಾಧಿಸಬಹುದು. ಸಮುದ್ರ, ಆಮೇಲೆ ಇರಾನ್ ಚಬಹಾರ್ ಬಂದರು, ಆಮೇಲೆ ಮೇಲಕ್ಕೆ ಹೋಗ್ಬೋದು. ಇದು ಆಯಕಟ್ಟಿನ ಜಾಗ. ನಮಗೆ ಪಾಕಿಸ್ತಾನಕ್ಕೆ ಇನ್ನೊಂದು ಕಡೆಯಿಂದ ನಮ್ಮ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಅವಾಗ ಈ ಕಡೆನೂ ಭಾರತ, ಆ ಕಡೆನೂ ಭಾರತ ಅನ್ನೋ ಆ ಸೈಕಲಾಜಿಕಲ್ ಪ್ರೆಷರ್ ಅನ್ನ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು ಪಾಕಿಸ್ತಾನದ ಮೇಲೆ.
ಆದ್ರೆ ರೀಸೆಂಟ್ ಆಗಿ ಟ್ರಂಪ್ ಇರಾನ್ ಜೊತೆ ವ್ಯವಹಾರ ಮಾಡೋರ್ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಘೋಷಣೆ ಮಾಡಿದ್ರು. ಇದಾದ್ಮೇಲೆ ಚಬಹಾರ್ ಬಂದರಿನಿಂದ ಭಾರತ ಹಿಂದೆ ಸರಿಬಹುದು ಅನ್ನೋ ವರದಿಗಳು ಹರಿದಾಡಿದ್ವು. ಆದ್ರೆ ಭಾರತ ಇದನ್ನೆಲ್ಲ ಅಲ್ಲಗಳೆದಿದೆ. ನಾವು ಚಬಹಾರನ್ನ ಬಿಡೋದಿಲ್ಲ ಅಂತ ಹೇಳಿದೆ. ಇನ್ನು ಭಾರತ ಮತ್ತು ಜಪಾನ್ ನಡುವೆ ಹೊಸ ಒಪ್ಪಂದ ಆಗಿದೆ. ಎರಡೂ ರಾಷ್ಟ್ರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ರಿಟಿಕಲ್ ಮಿನರಲ್ಸ್ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಕೆಲಸ ಮಾಡೋಕೆ ಒಪ್ಕೊಂಡಿವೆ. ದಿಲ್ಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವೆ 18th ಸ್ಟ್ರಾಟಜಿಕ್ ಡೈಲಾಗ್ ನಡೆದಿತ್ತು. ಅಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಜಪಾನ್ ಫಾರಿನ್ ಮಿನಿಸ್ಟರ್ ತೋಶಿಮಿಟು ಮೊಟೇಗಿ ಭೇಟಿಯಾಗಿ ಇದಕ್ಕೆ ಓಕೆ ಮಾಡಿದ್ದಾರೆ. ಜೊತೆಗೆ ಎರಡು ರಾಷ್ಟ್ರಗಳು ಕ್ರಿಟಿಕಲ್ ಮಿನರಲ್ಸ್ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸೋಕೆ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ರಚಿಸೋಕೆ ನಿರ್ಧಾರ ಮಾಡಿವೆ. ಇನ್ನು ಸ್ನೇಹಿತರೆ, ಫೆಬ್ರವರಿ 15ಕ್ಕೆ ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ ಇತ್ಯಾದಿ ಕಡೆ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. 7 ಸೈನ್ಸ್ ಟೂರಿಸಂ ನ ಸ್ಪೆಷಲ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ. ಇನ್ನು ಗಾಜಾದಲ್ಲಿ ಯುದ್ಧ ಕೊನೆಗೊಳಿಸ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಾಂತಿ ಮಂಡಳಿಯನ್ನ ರಚನೆ ಮಾಡಿದ್ರು. ಈ ಮಂಡಳಿಗೆ ಈಗ ಟ್ರಂಪ್ ಮೆಂಬರ್ಸ್ ಅನ್ನ ನೇಮಕ ಮಾಡಿದ್ದಾರೆ. ಬ್ರಿಟನ್ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅನ್ನ ನೇಮಕ ಮಾಡಿದ್ದಾರೆ. ಹಾಗೆ ಟ್ರಂಪ್ ಅಳಿಯ ಜೆರೆಡ್ ಕುಶ್ನರ್, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ, ಮಿಡಲ್ ಈಸ್ಟ್ಗೆ ಅಮೆರಿಕನ್ ರಾಯಭಾರಿಯಾಗಿರೋ ಸ್ಟೀವ್ ವಿಟ್ಕಾಫ್ ಈ ಮಂಡಳಿಯಲ್ಲಿದ್ದಾರೆ. ಹಾಗೆ ಅಪೋಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ನ ಸಿಇಒ ಮಾರ್ಕ್ ರೋವನ್, ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಪ್ರೆಸಿಡೆಂಟ್ ಆಗಿರೋ ಅಜಯ್ ಬಂಗಾ, ಅಮೆರಿಕದ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರ ರಾಬರ್ಟ್ ಗೇಬ್ರಿಯಲ್, ಟರ್ಕಿ ವಿದೇಶಾಂಗ ಮಂತ್ರಿ ಹಕನ್ ಫಿದಾನ್ ಕೂಡ ಈ ಮಂಡಳಿಯಲ್ಲಿದ್ದಾರೆ. ಏನೋ ಗಾಜಾದ ಹೈ ರೆಪ್ರೆಸೆಂಟೇಟಿವ್ ಆಗಿ ಬಲ್ಗೇರಿಯಾ ರಾಜಕಾರಣಿ, ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿ ನಿಕೋಲಾಯ್ ಮ್ಲಾಡೆನೋವ್ ರನ್ನ ಟ್ರಂಪ್ ಆಡಳಿತ ನೇಮಿಸಿದೆ. ಏನು ಗಾಜಾದ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ನ ಕಮಾಂಡರ್ ಆಗಿ ಅಮೆರಿಕದ ಮೇಜರ್ ಜನರಲ್ ಜಾಸ್ಪರ್ ಜೆಫರ್ಸ್ ರನ್ನ ನೇಮಕ ಮಾಡಲಾಗಿದೆ. ಇನ್ನು ಜಗತ್ತಿನ ಅತಿ ಉದ್ದದ ನದಿ ನೈಲ್ ಅನ್ನ ನೀರು ಹಂಚಿಕೆ ವಿವಾದ ಮಾಡೋದ್ರಲ್ಲೂ ಕೂಡ ಟ್ರಂಪ್ ಈಗ ಮೂಗು ತೂರಿಸಿದ್ದಾರೆ. ಈಜಿಪ್ಟ್ ಮತ್ತು ಇಥಿಯೋಪಿಯಾ ನಡುವಿನ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ, ಸಂಧಾನಕ್ಕೆ ಬರ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಈ ವಿಚಾರವಾಗಿ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತೆ ಅಲ್ ಸಿಸಿಗೆ ಪತ್ರ ಬರೆದಿದ್ದಾರೆ. ಸದ್ಯ ಇಥಿಯೋಪಿಯಾ ಈ ನೈಲ್ ನದಿಗೆ ದೊಡ್ಡ ಡ್ಯಾಮ್ ಕಟ್ತಾ ಇದೆ. ಅದಕ್ಕೆ ನದಿಯ ಕೆಳಭಾಗದಲ್ಲಿರುವ ಈಜಿಪ್ಟ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದು ನಮ್ಮ ನೀರಿನ ಭದ್ರತೆಗೆ ಅಪಾಯ ಅಂತ ಈಜಿಪ್ಟ್ ಹೇಳ್ತಾ ಇದೆ. ಇದು ಆಫ್ರಿಕಾದಲ್ಲಿ ಒಡಕು ಮೂಡಿಸ್ತಾ ಇದೆ. ಹೀಗಾಗಿ ನಾನಿದ್ದೀನಲ್ಲ, ಅಲ್ಲಿ ಒಡಕಿದ್ರೇನು, ಮಧ್ಯ ಬಂದು ನಾನು ನುಗ್ತೀನಿ ಅಂತ ಹೇಳಿ ಟ್ರಂಪ್ ಈಗ ಹೊರಟಿದ್ದಾರೆ. ಏನೋ ಟ್ರಂಪ್ ನೀತಿಗಳಿಂದ ಕಂಗೆಟ್ಟಿರೋ ಕೆನಡಾ ಈಗ ಚೀನಾದ ಮೊರೆ ಹೋಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರನ್ನ ಮೀಟ್ ಆಗಿದ್ದಾರೆ. ಈ ಭೇಟಿಯಲ್ಲಿ ಹಲವು ಮಹತ್ವದ ನಿರ್ಧಾರಗಳಾಗಿವೆ. ಇನ್ನು ಮುಂದೆ ಚೀನಾದ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಟ್ಯಾರಿಫ್ ಅನ್ನ ಕೆನಡಾ ಕಮ್ಮಿ ಮಾಡುತ್ತೆ. ಇತ್ತ ಕೆನಡಾದ ಕ್ಯಾನೋಲಾ ಸೀಡ್ಗಳ ಆಮದಿನ ಮೇಲಿನ ಟ್ಯಾರಿಫ್ ಅನ್ನ ಚೀನಾ ಕಮ್ಮಿ ಮಾಡುತ್ತೆ. ಜೊತೆಗೆ ಕೆನಡಾ ವರ್ಷಕ್ಕೆ 49,000 ಚೈನೀಸ್ ಎಲೆಕ್ಟ್ರಿಕ್ ವಾಹನಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಈ ಹಿಂದೆ ಚೀನಾದ ಇವಿ ಇಂಪೋರ್ಟ್ಸ್ಗೆ ಕೆನಡಾ 100% ಟ್ಯಾರಿಫ್ ಹೇರ್ತಾ ಇತ್ತು. ಅದನ್ನೀಗ 15%ಗೆ ಇಳಿಸಲಾಗಿದೆ. ಇದು ತುಂಬಾ ದೊಡ್ಡ ಬೆಳವಣಿಗೆ. ಯಾಕಂದ್ರೆ ಚೀನಾ ಮತ್ತು ಕೆನಡಾ ಸಂಬಂಧ ಹಲವು ವರ್ಷಗಳಿಂದ ಹಾಳಾಗಿದ್ವು. ಯಾಕಂದ್ರೆ ಅಮೆರಿಕದ ಮನವಿ ಮೇರೆಗೆ ಕೆನಡಾ ಚೀನಾದ ಹುವಾವೆ ಕಂಪನಿ ಅಧಿಕಾರಿಯೊಬ್ಬರನ್ನ ಅರೆಸ್ಟ್ ಮಾಡಿತ್ತು. ಇದಾದ್ಮೇಲೆ ಚೀನಾ ಇಬ್ಬರು ಕೆನಡಾ ಪ್ರಜೆಗಳನ್ನ ತನ್ನ ದೇಶದಲ್ಲಿ ಜೈಲಿಗೆ ಹಾಕಿತ್ತು. ಇದರಿಂದ ಸಂಬಂಧಗಳು ಹಾಳಾಗಿದ್ವು. 2017ರಿಂದ ಇಬ್ಬರ ನಡುವೆ ಸರಿಯಾದ ಕನೆಕ್ಷನ್ ಇರಲಿಲ್ಲ. ಈಗ ಕೆನಡಾಗೆ ಜಸ್ಟಿನ್ ಟ್ರೂಡೋ ಬಿಟ್ಟು ಬೇರೆ ಪ್ರಧಾನಿ ಬಂದಿದ್ದಾರೆ. ಅಲ್ಲದೆ ಅಮೆರಿಕ ಕೆನಡಾ ಮೇಲೆ ಅಗ್ರೆಸಿವ್ ಆಗಿ ನಡ್ಕೊಳ್ತಾ ಇದೆ. ಹೀಗಾಗಿ ಕೆನಡಾ ಚೀನಾ ಕಡೆಗೆ ವಾಲಿದೆ. ಇನ್ನು ಇದಕ್ಕೆ ಅಮೆರಿಕ ವಿರೋಧ ವ್ಯಕ್ತಪಡಿಸಿದೆ. ಚೀನಾದ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡ್ತಿರೋ ನಿರ್ಧಾರಕ್ಕೆ ಕೆನಡಾ ಖಂಡಿತವಾಗೂ ವಿಷಾದ ವ್ಯಕ್ತಪಡಿಸುತ್ತೆ ಅಂತ ಅಮೆರಿಕದ ಟ್ರಾನ್ಸ್ಪೋರ್ಟೇಷನ್ ಸೆಕ್ರೆಟರಿ ಸಿನ್ ಡಾಫಿ ಹೇಳಿದ್ದಾರೆ. ಇನ್ನು ಪಕ್ಕದ ಮಯನ್ಮಾರ್ನಲ್ಲಿ ಎಲೆಕ್ಷನ್ ನಡೀತಾ ಇದೆ. ಇದರಲ್ಲಿ ನಿರೀಕ್ಷೆಯಂತೆ ಸೇನೆ ಬೆಂಬಲಿತ ಯೂನಿಯನ್ ಸಾಲಿಡಾರಿಟಿ ಅಂಡ್ ಡೆವಲಪ್ಮೆಂಟ್ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 2 ಹಂತದ ಎಲೆಕ್ಷನ್ ಮುಗಿದಿದೆ. 3ನೇ ಹಂತದ ಚುನಾವಣೆ ಜನವರಿ 25ಕ್ಕೆ ನಡೆಯುತ್ತೆ. ಈ ಎಲೆಕ್ಷನ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟು ಎಲ್ಲರನ್ನ ಒಳಗೊಂಡ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಗೊತ್ತಲ್ಲ, ಮಾಮೂಲಿ ಕೊಡಂಗೆ ಒಂದು ಸ್ಟ್ಯಾಂಡರ್ಡ್ ಹೇಳಿಕೆಯನ್ನ ವಿದೇಶಾಂಗ ಇಲಾಖೆ ಕೊಟ್ಟಿದೆ. ಏನೋ ಭಾರತ ಮತ್ತು ಅಫ್ಘಾನ್ ಸಂಬಂಧ ಸ್ಟ್ರಾಂಗ್ ಆಗ್ತಿದ್ದ ಹಾಗೆ ಭಾರತೀಯ ಔಷಧಿಗಳು ಅಫ್ಘಾನ್ ಮಾರುಕಟ್ಟೆಯನ್ನ ಆಳೋಕೆ ಶುರು ಮಾಡಿವೆ. ಇಂಡಿಯನ್ ಮೇಡ್ ಔಷಧಿಗಳು ಅಫ್ಘಾನಿಸ್ತಾನದಲ್ಲಿ ಜನಪ್ರಿಯತೆ ಗಳಿಸ್ತಿವೆ. ಇದರಿಂದಾಗಿ ಅಫ್ಘಾನಿಸ್ತಾನಕ್ಕೆ ಸುಮಾರು 80% ಔಷಧವನ್ನು ಪೂರೈಸ್ತಾ ಇದ್ದ ಪಾಕಿಸ್ತಾನಕ್ಕೆ ಹೊಡೆತ ಬಿದ್ದಿದೆ. ಇತ್ತೀಚೆಗೆ ಎಲ್ಲೆಲ್ಲೂ ಭಾರತೀಯ ಔಷಧವೇ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಲ್ಲಿನ ಮೀಡಿಯಾ ರಿಪೋರ್ಟ್ ಮಾಡಿವೆ. ಸೊ ಫ್ರೆಂಡ್ಸ್, ಇದಾಗುತ್ತೆ ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಸ್ನೇಹಿತರೆ. ಆಸಕ್ತರದ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ನಂತರ ನೀವು ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್ ಆಗಿರೋ ಬಿಸ್ ನ್ಯೂಸ್, ಕರೆಂಟ್ ಪವರ್, ಈಗ ಅಲ್ಲಿ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ ನ ಮಿನಿ ಸೀರೀಸ್, ಎಲ್ಲ ಸ್ಪೆಷಲ್ ವಿಡಿಯೋಸ್ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.